ಓಂ ಶ್ರೀ ಗುರುಭ್ಯೋ ನಮಃ. ಬಿಲ್ವಪತ್ರೆಯ ಬಿಲ್ವವೃಕ್ಷದ ಮಹತ್ವವೇನು? ಬಿಲ್ವವೃಕ್ಷ ಪ್ರಾಯಶಃ ಧಾರ್ಮಿಕ ಸ್ಥಾನಗಳಲ್ಲಿ, ವಿಶೇಷವಾಗಿ ಭಗವಂತ ಶಿವನ ಉಪಾಸನೆಯ ಸ್ಥಳಗಳಲ್ಲಿ ನೆಟ್ಟು ಬೆಳೆಸುವುದು ಭಾರತದಲ್ಲಿ ಒಂದು ಪ್ರಾಚೀನ ಪರಂಪರೆಯಾಗಿದೆ. ಈ ವೃಕ್ಷ ಅತ್ಯಂತ ದೊಡ್ಡದಾಗಿರದೆ ಮಧ್ಯಮ ಗಾತ್ರಕ್ಕಿರುತ್ತದೆ. ಟೊಂಗೆಗಳ ಮೇಲೆ ಅಲ್ಲಲ್ಲಿ ತೀಕ್ಷ್ಣವಾದ ಮುಳ್ಳುಗಳಿರುತ್ತದೆ. ಎಲೆಗಳು 3 ಅಥವಾ ಕೆಲವೊಮ್ಮೆ 5 ಸಂಖ್ಯೆಯ ಮಂಜರಿ ಗುಚ್ಛದಲ್ಲಿ ಇರುತ್ತದೆ. ಬಿಲ್ವವೃಕ್ಷದ ಪುಷ್ಪ ಶ್ವೇತವರ್ಣ ಹಾಗೂ ಸುಗಂಧಯುಕ್ತವಾಗಿರುತ್ತದೆ. ಬಿಲ್ವಫಲ ಪ್ರಾಯಶಃ ಗೋಲಾಕಾರವಾಗಿದ್ದು ಕಠೋರವಾದ ಕವಚ, ಸ್ವಾದಿಷ್ಟ, ಮಧುರ ಹಾಗೂ ಮನಸ್ಸಿಗೆ ಪ್ರಿಯವೆನಿಸುವ ಸುಗಂಧವನ್ನು ಹೊಂದಿರುತ್ತದೆ. ಫಲದ ತಿರುಳಿನಲ್ಲಿ 106 ಬೀಜಗಳು ಅಂಟಿನಲ್ಲಿ ಹುದುಗಿಕೊಂಡಿರುತ್ತವೆ. ವಸಂತ ಋತುವಿನ ಅಂತ್ಯದಲ್ಲಿ ಹಣ್ಣೆಲೆಗಳು ಉದುರಿ, ಗ್ರೀಷ್ಮ ಋತುವಿನಲ್ಲಿ ಈ ವೃಕ್ಷ ಹಸಿರೆಲೆ ಹಾಗೂ ಫಲಗಳಿಂದ ಸಂಯುಕ್ತವಾಗಿ ಇರುತ್ತದೆ. ಭಾರತದ ಪ್ರತಿಯೊಂದು ಭಾಗದಲ್ಲಿ ಕಂಡುಬರುವ ಬಿಲ್ವ ಎಲ್ಲರಿಗೂ ಪರಿಚಿತವಾದಂಥ ವೃಕ್ಷ. ಶ್ರೀ ಶಿವಪುರಾಣದಲ್ಲಿ ಬಿಲ್ವದ ಮಹಾತ್ಮೆಯ ವರ್ಣನೆಯನ್ನು ಮಾಡಿದ್ದಾರೆ. ಬಿಲ್ವದ ಮೂಲದಲ್ಲಿ ಲಿಂಗರೂಪಿ ಅವಿನಾಶಿ ಮಹಾದೇವನ ಪೂಜೆಯನ್ನು ಯಾವ ಪುಣ್ಯಾತ್ಮ ಪುರುಷ ಮಾಡುತ್ತಾನೋ ಅವನಿಗೆ ನಿಶ್ಚಿತವಾಗಿಯೂ ಶಿವಪಥದ ಪ್ರಾಪ್ತಿಯಾಗುತ್ತದೆ. ಬಿಲ್ವ ವೃಕ್ಷದ ಬುಡದಲ್ಲಿ ನೀರಿನಿಂದ ಶಿರವನ್ನು ಪ್ರೋಕ್ಷಿಸಿಕೊಂಡವನು ಸಮಸ್ತ ತೀರ್ಥಸ್ನಾನದ ಫಲವನ್ನು ಪಡೆಯುವನು. ಬಿಲ್ವದ ಬೇರುಗಳಿಗೆ ಚೆನ್ನಾಗಿ ನೀರನ್ನುಣಿಸಿದರೆ ಮಹಾದೇವನು ಪೂರ್ಣ ರೂಪದಿಂದ ಸಂತುಷ್ಟನಾಗುವನು. ಗಂಧ ಪುಷ್ಪಾದಿಗಳಿಂದ ಬಿಲ್ವವೃಕ್ಷವನ್ನು ಪೂಜಿಸಿದ ಮನುಷ್ಯನು ಶಿವಲೋಕವನ್ನು ಪಡೆಯುವನು ಹಾಗೂ ಈ ಲೋಕದಲ್ಲಿಯೂ ಅವನ ಸುಖ ಸಂಪತ್ತುಗಳು ವೃದ್ಧಿಸುವು. ಬಿಲ್ವವೃಕ್ಷದ ಬುಡದಲ್ಲಿ ಆದರದಿಂದ ದೀಪಗಳನ್ನು ಬೆಳಗಿಸುವವನು ತತ್ವಜ್ಞಾನದಿಂದ ಸಂಪನ್ನನಾಗಿ ಭಗವಂತ ಮಹೇಶ್ವರನನ್ನು ಹೊಂದುವನು. ಬಿಲ್ವದ ಟೊಂಗೆಯನ್ನು ಹಿಡಿದು ಅದರಿಂದ ಎಳೆಯದಾದ ಬಿಲ್ವ ಪತ್ರಗಳನ್ನು ತೆಗೆದು ಅವುಗಳಿಂದ ಆ ವೃಕ್ಷದ ಪೂಜೆಯನ್ನು ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುವನು. ಬಿಲ್ವ ವೃಕ್ಷದ ಬುಡದಲ್ಲಿ ಭಗವಂತ ಶಿವನ ಅನುರಾಗಿ ಭಕ್ತನಿಗೆ ಭೋಜನ ಮಾಡಿಸುವವನಿಗೆ ಕೋಟಿ ಪಟ್ಟು ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಬಿಲ್ವ ವೃಕ್ಷದ ಬುಡದಲ್ಲಿ ಶಿವಭಕ್ತನಿಗೆ ಪಾಯಸ ಹಾಗೂ ತುಪ್ಪದ ಅನ್ನವನ್ನು ಬಡಿಸುವವನು ಎಂದಿಗೂ ದರಿದ್ರನಾಗುವುದಿಲ್ಲ. ಶಿವಪುರಾಣದಲ್ಲಿ ಮುಂದೆ ಲಿಂಗ ಪೂಜೆ ವಿಧಾನದಲ್ಲಿ ಪುನಃ ಬಿಲ್ವಪತ್ರದ ಚರ್ಚೆಯನ್ನು ಮಾಡಲಾಗಿದೆ. ಭಕ್ತವತ್ಸಲ ಭಗವಂತ ಶಿವನ ಪೂಜೆಯನ್ನು ಪರಮ ಭಕ್ತಿಯಿಂದ ಮಾಡಬೇಕು. ಪೂಜೆಗಾಗಿ ಒಂದು ವೇಳೆ ಯಾವುದೇ ಅನ್ಯ ವಸ್ತು ಲಭ್ಯವಿರದಿದ್ದರೆ ಬಿಲ್ವಪತ್ರೆಯನ್ನೇ ಸಮರ್ಪಿಸಬೇಕು. ಬಿಲ್ವಪತ್ರದ ಸಮರ್ಪಣೆಯಿಂದಲೇ ಸಮಸ್ತ ಪೂಜೆ ಸಿದ್ಧವಾಗುತ್ತದೆ. ನಂತರ ಸುಗಂಧಿತ ಚೂರ್ಣದ ಮೂಲಕ ಸುವಾಸಿತ ಎಣ್ಣೆಯನ್ನು ಪ್ರಸನ್ನತೆಯಿಂದ ಶಿವನಿಗೆ ಸಮರ್ಪಿಸಬೇಕು. ಕಮಲ, ಬಿಲ್ವಪತ್ರೆ, ಶತಪತ್ರ ಅಥವಾ ಶಂಖಪುಷ್ಟಿಯಿಂದ ಭಗವಂತ ಶಿವನನ್ನು ಪೂಜಿಸಿದರೆ ಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂಬುದು ಬ್ರಹ್ಮದೇವರ ವಚನವಾಗಿದೆ. ಬಿಲ್ವವೃಕ್ಷದ ಪ್ರತಿಷ್ಠಾ ವಿಧಾನ. ಬಿಲ್ವವೃಕ್ಷದ ಸ್ಥಾಪನೆ ಮಾಡುವಾಗ ಮೊದಲ ದಿನ ವೃಕ್ಷವನ್ನು ತರಬೇಕು. ನಂತರ ತ್ರಯಂಬಕ ಈ ಮಂತ್ರದಿಂದ ವೃಕ್ಷವನ್ನು ಪವಿತ್ರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿ, ಸುನಾವಮ ಈ ಮಂತ್ರದಿಂದ ಗಂಧೋದಕ ಪರಿಮಳಯುಕ್ತ ಜಲದಿಂದ ವೃಕ್ಷಕ್ಕೆ ಅಭಿಷೇಕ ಮಾಡಬೇಕು. ಮೇ ಗೃಹಣಾಮಿ ಈ ಮಂತ್ರದಿಂದ ವೃಕ್ಷದ ಮೇಲೆ ಅಕ್ಷತೆ ಅರ್ಪಿಸಬೇಕು. ಕಯಾ ನಿಶ್ಚಿತ್ರ ಈ ಮಂತ್ರದಿಂದ ಧೂಪ, ವಸ್ತ್ರ ಹಾಗೂ ಮಾಲೆಯನ್ನು ಅರ್ಪಿಸಬೇಕು. ತದನಂತರ ರುದ್ರ, ವಿಷ್ಣು, ದುರ್ಗಾ ಹಾಗೂ ಧನೇಶ್ವರ, ಕುಬೇರರ ಪೂಜೆ ಮಾಡಬೇಕು. ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ಶಾಸ್ತ್ರಾನುಸಾರ ನಿತ್ಯ ಕ್ರಿಯೆಗಳಿಂದ ನಿವೃತ್ತರಾಗಿ ಮನೆಯಲ್ಲಿ 7 ಬ್ರಾಹ್ಮಣ ದಂಪತಿಗೆ ಭೋಜನ ಮಾಡಿಸಬೇಕು. ನಂತರ ಬಿಲ್ವ ವೃಕ್ಷದ ಮೂಲ ಪ್ರದೇಶದಲ್ಲಿ 2 ಮೊಳ ಉದ್ದ ವ್ಯಾಸವಿರುವ ವರ್ತುಲ ಆಕಾರದ ವೇದಿಕೆ ಕಟ್ಟೆಯನ್ನು ನಿರ್ಮಿಸಬೇಕು. ಅದನ್ನು ಕ್ಯಾವಿಯ ಮಣ್ಣು ಹಾಗೂ ಸುಂದರ ಪುಷ್ಪ ಚೂರ್ಣಾದಿಗಳಿಂದ ರಂಜಿತಗೊಳಿಸಿ ಅದರ ಮೇಲೆ ಅಷ್ಟದಳದ ಕಮಲವನ್ನು
ರಚಿಸಬೇಕು. ವೃಕ್ಷಕ್ಕೆ ಕೆಂಪು ವರ್ಣದ ನೂಲಿನ ದಾರವನ್ನು 5, 7 ಅಥವಾ 9 ಸುತ್ತು ಸುತ್ತಬೇಕು. ವೃಕ್ಷದ ಮೂಲದಲ್ಲಿ ಉತ್ತರಾಭಿಮುಖವಾಗಿ ಕೆಂಪು ಭತ್ತವನ್ನು ಬಿತ್ತಬೇಕು ಅಥವಾ ಹರಡಬೇಕು. ಹಾಗೂ ಶಿವ, ವಿಷ್ಣು, ಬ್ರಹ್ಮ, ಗಣೇಶ, ಶೇಷ, ಅನಂತ, ಇಂದ್ರ, ವನಪಾಲ, ಸೋಮ, ಸೂರ್ಯ ಹಾಗೂ ಪೃಥ್ವಿ ಇವರನ್ನು ಕ್ರಮವಾಗಿ ಪೂಜಿಸಬೇಕು. ತಿಲ ಅಕ್ಷತಾಗಳಿಂದ ಹವನ ಮಾಡಿ ತುಪ್ಪ, ಅನ್ನದ ನೈವೇದ್ಯವನ್ನು ಅರ್ಪಿಸಬೇಕು. ಯಕ್ಷರಿಗಾಗಿ ಉದ್ದು ಹಾಗೂ ಅನ್ನದ ನೈವೇದ್ಯವನ್ನು ಅರ್ಪಿಸಬೇಕು. ಗ್ರಹಗಳ ಸಂತುಷ್ಟಿಗಾಗಿ ಬಿದಿರಿನ ಬುಟ್ಟಿಯಲ್ಲಿ ನೈವೇದ್ಯವನ್ನು ಪ್ರದಾನಿಸಬೇಕು. ಬಿಲ್ವ ವೃಕ್ಷಕ್ಕೆ ದಕ್ಷಿಣ ಭಾಗದಿಂದ ಹಾಲಿನ ಧಾರೆಯನ್ನು ಪ್ರದಾನಿಸಬೇಕು. ಸ್ತಂಭವನ್ನು ಸ್ಥಾಪಿಸಿ ವೃಕ್ಷದ ಕರ್ಣಭೇದ ಕಿವಿ ಚುಚ್ಚಿ ಮುರುವು ಹಾಕುವುದು ಸಂಸ್ಕಾರ ಮಾಡಬೇಕು. ನಂತರ ಸೂರ್ಯ ಭಗವಂತನಿಗೆ ಅರ್ಘ್ಯ ಪ್ರದಾನಿಸಬೇಕು. ಇದರಿಂದ ಪರಮ ದುರ್ಲಭವಾದ ಮೋಕ್ಷ ಕೈವಲ್ಯವು ದೊರೆಯುವುದು. ಸಕಲ ಇಚ್ಛೆಗಳ ಸಿದ್ಧಿಗಾಗಿ ಬಿಲ್ವಾತ್ರಿ ವ್ರತ. ಹೇಮಾದ್ರಿ ಸ್ಕಂದ ಪುರಾಣದಿಂದ ಜ್ಯೇಷ್ಠ ಶುಕ್ಲ ಹುಣ್ಣಿಮೆಯಂದು ಜ್ಯೇಷ್ಠ ನಕ್ಷತ್ರ ಹಾಗೂ ಮಂಗಳವಾರವಿದ್ದರೆ ಆ ದಿನದಂದು ಸಾಸುವೆ ಮಿಶ್ರಿತ ಜಲದಿಂದ ಸ್ನಾನ ಮಾಡಿ ಬಿಲ್ವ ವೃಕ್ಷವನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಒಂದು ಸಮಯ ಹವಿಷ್ಯನ್ನಾದ ಭೋಜನ ಮಾಡಬೇಕು. ಒಂದು ವೇಳೆ ಭೋಜನದ ಮೇಲೆ ಶ್ವಾನ, ಹಂದಿ ಅಥವಾ ಕತ್ತೆ ಮುಂತಾದವುಗಳ ದೃಷ್ಟಿ ಬಿದ್ದರೆ ಅದನ್ನು ತ್ಯಜಿಸಬೇಕು. ಈ ಪ್ರಕಾರ ಪ್ರತ್ಯೇಕ ಶುಕ್ಲ ಹುಣ್ಣಿಮೆಯೆಂದು ವರ್ಷ ಪರ್ಯಂತ ಮಾಡಿ ವ್ರತ ಸಪ್ತಮಿಯ ದಿನದಂದು ಬಿಲ್ವ ವೃಕ್ಷದ ಬಳಿಗೆ ಹೋಗಿ ಒಂದು ಪಾತ್ರೆಯಲ್ಲಿ 1 ಸೇರು ಮರಳು ಅಥವಾ ಗೋಧಿ, ಜೋಳ, ಅಕ್ಕಿ ಹಾಗೂ ಎಳ್ಳನ್ನು ತುಂಬಬೇಕು. ಹಾಗೂ ಇನ್ನೊಂದು ಪಾತ್ರೆಯನ್ನು 2 ವಸ್ತ್ರಗಳಿಂದ ಮುಚ್ಚಿ ಅದರಲ್ಲಿ ಉಮಾಮಹೇಶ್ವರರ ಪ್ರತಿಮೆಯನ್ನು ಸ್ಥಾಪಿಸಿ 2 ಕೆಂಪು ವರ್ಣದ ವಸ್ತ್ರ ಅರ್ಪಿಸಿ ವಿವಿಧ ಪ್ರಕಾರದಿಂದ ಗಂಧ, ಪುಷ್ಪ, ಧೂಪ, ದೀಪ ಹಾಗೂ ನೈವೇದ್ಯಗಳಿಂದ ಪೂಜೆಯನ್ನು ಸಲ್ಲಿಸಿ ಶ್ರೀನಿಕೇತನ ನಮಸ್ತುಭ್ಯಂ ಹರಿಪ್ರಿಯ ನಮೋಸ್ತುತೆ ಅವೈದ್ಧವ್ಯಂ ಚಮೆ ದೇಹಿ ಶ್ರೀಯಂ ಜನ್ಮನಿ ಜನ್ಮನಿ ಈ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಬಿಲ್ವಪತ್ರದ 1,000 ಆಹುತಿಯನ್ನು ಪ್ರದಾನಿಸಿ 16 ಅಥವಾ 8 ಅಥವಾ 400 ದಂಪತಿಗಳನ್ನು ವಸ್ತ್ರಾಲಂಕಾರಗಳಿಂದ ಭೂಷಿತಗೊಳಿಸಿ ಅವರಿಗೆ ಭೋಜನ ಮಾಡಿಸಬೇಕು. ಈ ವ್ರತದ ಪುಣ್ಯಫಲದಿಂದ ಸಕಲ ಪ್ರಕಾರದ ಇಚ್ಛೆಗಳು ಸಿದ್ಧಿಸುತ್ತವೆ. ಬಿಲ್ವ ನಿಮಂತ್ರಣ ಹಾಗೂ ಬಿಲ್ವ ಸಪ್ತಮಿ. ಆಶ್ವೀಜ ಶುಕ್ಲ ಷಷ್ಠಿಯಂದು ಪ್ರಾತಃ ಕಾಲದ ಸ್ನಾನ ಪೂಜಾದಿ ಕೃತಗಳನ್ನು ನೆರವೇರಿಸಿದ ನಂತರ ದೇವಿಯ ಪೂಜೆಯನ್ನು ಮಾಡಬೇಕು. ಹಾಗೂ ಒಂದು ವೇಳೆ ಜ್ಯೇಷ್ಠ ಇದ್ದರೆ ಆಕೆಯ ಪೂಜೆಗಾಗಿ ಬಿಲ್ವ ವೃಕ್ಷವನ್ನು ಆಮಂತ್ರಿಸಬೇಕು. ಒಂದು ವೇಳೆ ಆಶ್ವೀಜ ಶುಕ್ಲ ಸಪ್ತಮಿಯಂದು ಮೂಲ ನಕ್ಷತ್ರವಿದ್ದರೆ ಅಥವಾ ಇರದಿದ್ದರೂ ಕೂಡ ಈ ಮೊದಲೇ ಆಮಂತ್ರಿಸಿದ ಬಿಲ್ವ ವೃಕ್ಷದ 2 ಫಲಗಳಿರುವ ಟೊಂಗೆಯನ್ನು ತಂದು ದೇವಿಯ ಸಮೀಪದಲ್ಲಿರಿಸಿ ಅದರ ಸಹಿತ ದೇವಿಯ ಪೂಜೆ ನೆರವೇರಿಸಬೇಕು. ಇದರಲ್ಲಿ ಸೂರ್ಯೋದಯ, ಸಂಯುಕ್ತ, ಪರಾತಿಥಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಸಕಲ ಸಂಪತ್ತಾಯಕ ಶ್ರೀ ವೃಕ್ಷನವಮಿ ವ್ರತ. ದೇವಾಸುರರು ಸಮುದ್ರ ಮಂಥನ ಮಾಡಿದಾಗ ಸಮುದ್ರದಿಂದ ಪ್ರಾದುರ್ಭವಿಸಿದ ಲಕ್ಷ್ಮಿಯನ್ನು ನೋಡಿದ ಎಲ್ಲರಿಗೂ ಆಕೆಯನ್ನು ತಾವೇ ಪಡೆಯಬೇಕೆಂಬ ಇಚ್ಛೆಯಾಯಿತು. ಲಕ್ಷ್ಮಿಯ ಪ್ರಾಪ್ತಿಗಾಗಿ ದೇವಾಸುರರು ನಡುವೆ ಯುದ್ಧವೇರ್ಪಟ್ಟಿತ್ತು. ಈ ಸಮಯ ಲಕ್ಷ್ಮಿಯು ಸ್ವಲ್ಪ ಸಮಯದವರೆಗೆ ಬಿಲ್ವ ವೃಕ್ಷದ ಆಶ್ರಯ ಪಡೆದಳು. ಭಗವಂತ ವಿಷ್ಣು ಎಲ್ಲರನ್ನು ಜಯಿಸಿ ಲಕ್ಷ್ಮಿಯನ್ನು ವರ್ಣ ಮಾಡಿದ. ಈ ಕಾರಣದಿಂದ ಬಿಲ್ವಕ್ಕೆ ಶ್ರೀ ವೃಕ್ಷ ಎಂಬ ಹೆಸರು ಬಂದಿತ್ತು. ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀವೃಕ್ಷ ನವಮಿ ವ್ರತವನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳಿಂದ ನಿವೃತ್ತರಾಗಿ ಸೂರ್ಯೋದಯದ ಸಮಯ ಭಕ್ತಿಯಿಂದ ಅನೇಕ ಪುಷ್ಪಗಳು, ಗಂಧ, ವಸ್ತ್ರ, ಫಲ, ತಿಲಪಿಷ್ಟ, ಅನ್ನ, ಗೋಧೂಮ, ಧೂಪ ಹಾಗೂ ಮಾಲೆ ಮುಂತಾದವುಗಳಿಂದ ಈ ಕೆಳಗಿನ ಮಂತ್ರದ ಮೂಲಕ ಬಿಲ್ವ ವೃಕ್ಷದ ಪೂಜೆಯನ್ನು ಮಾಡಬೇಕು. ಶ್ರೀನಿವಾಸ ನಮೋಸ್ತು ಶ್ರೀ ವೃಕ್ಷ ಶಿವವಲ್ಲಭ ಮಮಾಭಿಷಿತಂ
ಕೃತ್ವಾ ಸರ್ವ ವಿಘ್ನಹರೋ ಭವ. ಈ ವಿಧಾನದಿಂದ ಪೂಜೆಯನ್ನು ಸಲ್ಲಿಸಿ ಶ್ರೀವೃಕ್ಷ ಬಿಲ್ವಕ್ಕೆ 7 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಬೇಕು. ಅನಂತರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಶ್ರೀದೇವಿ ಪ್ರಿಯತಾಂ ಎಂದು ಹೇಳಿ ಪ್ರಾರ್ಥನೆ ಮಾಡಬೇಕು. ತದನಂತರ ಋತಿಗಳು ಕೂಡ ಸ್ವಯಂ ಎಣ್ಣೆ ಉಪ್ಪುರಹಿತ ಅಗ್ನಿಯ ಮೇಲೆ ಬೇಯಿಸದೆ ಸಿದ್ಧವಿರುವ ಗಯಾಭೋಜನ, ಮೊಸರು, ಪುಷ್ಪ, ಫಲ ಮುಂತಾದವುಗಳನ್ನು ಮಣ್ಣಿನ ತಟ್ಟೆಯಲ್ಲಿರಿಸಿಕೊಂಡು ಮೌನ ಧಾರಣ ಮಾಡಿ ಸ್ವೀಕರಿಸಬೇಕು. ಈ ಪ್ರಕಾರ ಯಾವ ಮನುಷ್ಯರು ಭಕ್ತಿಯಿಂದ ಶ್ರೀವೃಕ್ಷವನ್ನು ಪೂಜಿಸುತ್ತಾರೋ ಅಂಥವರಿಗೆ ನಿಸ್ಸಂದೇಹವಾಗಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ. ಬಿಲ್ವ ವೃಕ್ಷದ ಗುಣಧರ್ಮಗಳು: ಭಾವಪ್ರಕಾಶದ ಪ್ರಕಾರ ಕಷಾಯ, ಕಡು ಮಲರೋಧಕ, ರೂಕ್ಷ, ಅಗ್ನಿವರ್ಧಕ, ಪಿತ್ತಜನಕ, ವಾತ ಕಫನಾಶಕ, ಲಘು ಉಷ್ಣ ಪಾಚಕ. ನಿಘಂಟು ರತ್ನಾಕರದ ಪ್ರಕಾರ ಮಧುರ, ಹೃದಯಕ್ಕೆ ಹಿತಕಾರಿ. ಕಷಾಯ ತೀಕ್ಷ್ಣ, ರುಚಿಕಾರಕ, ದೀಪನ, ಗ್ರಾಹಿ, ರೂಕ್ಷ, ಪಿತ್ತಕಾರಕ, ಕಡು, ಕಟು, ಪಾಚಕ, ವಾತಾತಿಸಾರ ನಿವಾರಕ, ಜ್ವರನಾಶಕ. ಬಿಲ್ವಕಾಯಿಯ ಗುಣಧರ್ಮ: ಸ್ನಿಗ್ಧ, ಗುರು, ರುಚಿಕಾರಿ, ಜಠರಾಗ್ನಿ, ದೀಪಕ, ಮಲರೋಧಕ, ಪಾಚಕ, ಕಡು, ಲಘು, ಉಷ್ಣ, ಕಷಾಯ, ಶೂಲ, ಆಮವಾತ, ಸಂಗ್ರಹಣಿ, ಕಫಾತಿಸಾರ ನಾಶಕವಾಗಿದೆ. ಬಲಿತ ಫಲದ ಗುಣಧರ್ಮ: ಗ್ರಾಹಿ, ಕಷಾಯ, ಹುಳಿ, ಸ್ನಿಗ್ಧ, ಕಟು, ತೀಕ್ಷ್ಣ, ಉಷ್ಣ, ಲಘು, ದೀಪನ, ಪಾಚಕ, ಹೃದಯಕ್ಕೆ ಹಿತಕಾರಿ, ಕಫ ಮತ್ತು ವಾತ ವಿನಾಶಕವಾಗಿದೆ. ಹಣ್ಣಾದ ಫಲದ ಗುಣಧರ್ಮ: ದಾಹಜನಕ, ಮಧುರ, ಗುರು, ಕಷಾಯ, ವಿಷ್ಟಂಬಕಾರಕ, ಕಡು, ಉಷ್ಣ, ಗ್ರಾಹಿ, ಕಟು, ತ್ರಿದೋಷಕಾರಕ, ದುರ್ಜರ, ವಾತಕಾರಕ, ಮಂದಾಗ್ನಿ. ಬಿಲ್ವದ ಬೇರಿನ ಗುಣಧರ್ಮ: ಮಧುರ ಹಾಗೂ ಲಘುವಾದುದು, ತ್ರಿದೋಷ, ವಾಂತಿ, ಶೂಲ, ಮೂತ್ರಕುಚ್ಚ, ವಾಯು, ಕಫ ಹಾಗೂ ಪಿತ್ತನಾಶಕವಾಗಿದೆ. ಬಿಲ್ವಪತ್ರದ ಗುಣಧರ್ಮ: ಗ್ರಾಹಿ, ವಾತವಿನಾಶಕ, ಕಫ, ಆಮ, ಶೂಲನಾಶಕ ಹಾಗೂ ರೇಚಕ. ಬಿಲ್ವಪುಷ್ಪದ ಗುಣಧರ್ಮ: ಅತಿಸಾರ, ತೃಷೆ, ವಾಂತಿ ನಿವಾರಕ. ಬಿಲ್ವಪತ್ರ ಮಚ್ಚೆಯ ತೈಲ, ಉಷ್ಣ ವಾತವಿನಾಶಕ. ಬಿಲ್ವದ ತೊಗಟೆ ಕಫ, ವಾತ, ಆಮ, ಶೂಲನಾಶಕ ಹಾಗೂ ಮಲರೋಧಕ. ಬಿಲ್ವವೃಕ್ಷದ ಔಷಧೀಯ ಉಪಚಾರಗಳು: ಕಾಮಾಲೆ, ಬಾವು ಹಾಗೂ ಮಲಬದ್ಧತೆ ಮುಂತಾದವುಗಳಲ್ಲಿ ಬಿಲ್ವಪತ್ರದ ಸ್ವಲ್ಪ ರಸದಲ್ಲಿ ಕರಿಮೆಣಸನ್ನು ಅರೆದು 2 ಚಿಟಿಕೆಯಷ್ಟು ದಿನದಲ್ಲಿ 3 ಬಾರಿ ಸೇವಿಸಬೇಕು. ಪಕ್ವವಾದ ಬಿಲ್ವಫಲದ ತಿರುಳು, ಹುಣಸೆಹಣ್ಣು ಹಾಗೂ ಕಲ್ಲು ಸಕ್ಕರೆ ಈ 3ನ್ನು ನೀರಿನಲ್ಲಿ ಅರೆದು ಸೋಸಿ ಪಾನಕವನ್ನು ಸಿದ್ಧಪಡಿಸಿ ಪ್ರಾತಃ ಕಾಲದಲ್ಲಿ ಇದನ್ನು ಸೇವಿಸುವುದರಿಂದ ದೈಹಿಕ ದಾಹ, ಅತಿಸಾರ, ಹಳದಿ ಮೂತ್ರ, ಕಸಿಬಿಸಿ, ಸ್ಫೂರ್ತಿಯ ಅಭಾವ ಮುಂತಾದ ದೋಷಗಳು ದೂರವಾಗುತ್ತವೆ. ಶರೀರದಲ್ಲಿ ಎಂಥದೇ ಗಾಯ ಇರಲಿ ಬಿಲ್ವಪತ್ರೆಯನ್ನು ಜಲದಲ್ಲಿ ಕುದಿಸಿ ಆರಿಸಿದ ನಂತರ ಆ ನೀರಿನಿಂದ ತೊಳೆದು ನಂತರ ತಾಜಾ ಬಿಲ್ವ ಎಲೆಗಳನ್ನು ಅರೆದು ಗಾಯಕ್ಕೆ ಕಟ್ಟು ಹಾಕಬೇಕು. ಇದು ನೋವು ಹಾಗೂ ಕೀವು ಎರಡನ್ನೂ ನಿವಾರಿಸಿ ಶೀಘ್ರವಾಗಿ ಗಾಯವನ್ನು ಗುಣಪಡಿಸುತ್ತದೆ. ಹೃದಯದಲ್ಲಿ ಅಧಿಕ ಗಾಬರಿ, ನಿದ್ರೆ ಹಾಗೂ ಮಾನಸಿಕ ಉದ್ವೇಗದ ತೊಂದರೆ ಇದ್ದಾಗ ಬಿಲ್ವ ವೃಕ್ಷದ ಒಳಭಾಗದ ತೊಗಟೆಯನ್ನು 10 ತೊಲೆಯಷ್ಟು ಚೆನ್ನಾಗಿ ಅರೆದು ಅರ್ಧ ಸೇರು ಹಾಲಿನಲ್ಲಿ ಹಾಕಿ ಇಚ್ಛಾನುಸಾರ ಸಿಹಿಯನ್ನು ಸೇರಿಸಿ ಬೆಳಗ್ಗೆ ಹಾಗೂ ಸಾಯಂಕಾಲ ಸ್ವಲ್ಪ ದಿನಗಳವರೆಗೆ ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಹಿತವಾಗುತ್ತದೆ. ವಾಯುಕಾರಕ ಪದಾರ್ಥಗಳನ್ನು ತ್ಯಜಿಸುವುದರಿಂದ ವಿಶೇಷವಾದ ಲಾಭವಾಗುತ್ತದೆ. ಶ್ವೇತಪ್ರದರ ಹಾಗೂ ರಕ್ತಪ್ರದರದ ತೊಂದರೆ ಇರುವ ಮಹಿಳೆಯರು ಅದರಿಂದ ರಕ್ಷಣೆ ಪಡೆಯಲು ಇಚ್ಛಾನುಸಾರ ಹಸುವಿನ ಹಾಲಿನಲ್ಲಿ ಬಿಲ್ವದ ತಾಜಾ ಎಲೆಗಳನ್ನು ಅರೆದು ಅದರಲ್ಲಿ ಸ್ವಲ್ಪ ಜೀರಿಗೆ ಸೇರಿಸಿ ದಿನದಲ್ಲಿ 2 ಬಾರಿ ಸೇವಿಸುವುದರಿಂದ ತೊಂದರೆ ನಿವಾರಣೆಯಾಗುತ್ತದೆ. ಕಣ್ಣುಗಳಲ್ಲಿ ನೋವು, ಕೆಂಪು ಕಣ್ಣು, ಅಧಿಕ ಪಿಚ್ಚು ಬರುವುದು ಮೊದಲಾದ ತೊಂದರೆಗಳಿದ್ದರೆ ಬಿಲ್ವದ ಎಲೆಗಳನ್ನು ಅರೆದು ಅದನ್ನು ಸ್ವಲ್ಪ ಹೊತ್ತು ಕಣ್ಣಿಗೆ ಹಾಕುವುದರಿಂದ ಗುಣ ಕಂಡುಬರುತ್ತದೆ. ಮಕ್ಕಳಲ್ಲಿ ಹಳದಿ ವರ್ಣದ ನೀರು
ಬೇದಿಯ ಸಮಸ್ಯೆ ಇದ್ದರೆ ಒಂದು ಚಿಕ್ಕ ಚಮಚದಷ್ಟು ಬಿಲ್ವಪತ್ರದ ರಸವನ್ನು ಕೊಡುವುದರಿಂದ ಶೀಘ್ರ ಲಾಭವಾಗುತ್ತದೆ. ಬಿಲ್ವ ಹಣ್ಣಿನಿಂದ ಸಿದ್ಧಪಡಿಸಿದ ಗುಂಬಳದ ಸೇವನೆಯಿಂದ ಅತಿಸಾರ, ಆಮಶಂಕೆ ಹಾಗೂ ರಕ್ತಭೇದಿಯಂತಹ ತೊಂದರೆಗಳು ದೂರವಾಗುತ್ತದೆ. ತಾಜಾ ಬಿಲ್ವಫಲದ ತಿರುಳು, ಕಾಕಾಚೀನಿಯ ಒಟ್ಟಿಗೆ ಸೇರಿಸಿ ಹಾಲಿನೊಡನೆ ಸೇವಿಸುವುದರಿಂದ ಹಳೆಯ ಉಪದಂಶದಲ್ಲಿ ಲಾಭವಾಗುತ್ತದೆ. ರಕ್ತವಿಕಾರದ ತೊಂದರೆ ಇದ್ದರೆ ಬಿಲ್ವಫಲದ ತಿರುಳು ಹಾಗೂ ಸಕ್ಕರೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ನಿತ್ಯವೂ ಒಂದು ಗೋಲಿಯ ಗಾತ್ರದಷ್ಟು ಸೇವಿಸುತ್ತಿದ್ದರೆ ಹಿತವಾದ ಪರಿಣಾಮ ಕಂಡುಬರುತ್ತದೆ. ಬಿಲ್ವದ ಎಳೆಯ ಎಲೆಗಳನ್ನು ಹಸುವಿನ ಮೂತ್ರದಲ್ಲಿ ಅರೆಯಬೇಕು. ಅರೆದ ವಸ್ತುವಿನ 4 ಪಟ್ಟು ಎಳ್ಳೆಣ್ಣೆ ಹಾಗೂ ಎಣ್ಣೆಯ 4 ಪಟ್ಟು ಕುರಿಯ ಹಾಲು ಇವುಗಳನ್ನು ಮಿಶ್ರಣ ಮಾಡಿ ಮಂದವಾದ ಅಗ್ನಿಯ ಮೇಲಿಟ್ಟು ಅದರಲ್ಲಿರುವ ನೀರಿನಂಶ ಆವಿಯಾಗುವವರೆಗೆ ಬಿಸಿ ಮಾಡುತ್ತಿರಬೇಕು. ನಂತರ ಆ ತೈಲವನ್ನು ಸುರಕ್ಷಿತವಾಗಿರಿಸಬೇಕು. ಇದು ಕಿವಿಯ ಅನೇಕ ರೋಗಗಳ ನಿವಾರಣೆಗೆ ಸಹಾಯಕವಾಗಿದೆ. ಕಿವುಡು, ಸ್ವೈ ಸ್ವೈ ಎಂದು ಶಬ್ದ ಬರುವುದು ಇತ್ಯಾದಿ ತೊಂದರೆಗಳು ದೂರವಾಗುತ್ತವೆ. ಇದನ್ನು 1-2 ಹನಿಯಷ್ಟು ದಿನದಲ್ಲಿ 2-3 ಬಾರಿ ಕಿವಿಯಲ್ಲಿ ಹಾಕಬೇಕು. ಕಾಯಿ ಅಥವಾ ಹಣ್ಣಾಗಿರುವ ಬಿಲ್ವಫಲ ಎರಡೂ ರೂಪದಲ್ಲಿ ಕರುಳುಗಳ ರೋಗಗಳಲ್ಲಿ ಲಾಭದಾಯಕವಾಗುತ್ತದೆ. ಇದರಲ್ಲಿರುವ ಅಂಟು ಕರುಳುಗಳ ಗೋಡೆಗಳನ್ನು ನುಣುಪುಗೊಳಿಸುತ್ತದೆ. ಈ ಗೋಡೆಗಳು ತುಂಬ ಶುಷ್ಕ ಹಾಗೂ ಬಿರುಸಾಗಿದ್ದರೆ ಮಲಬದ್ಧತೆಯ ತೊಂದರೆ ನಿರಂತರವಾಗಿ ಬಾಧಿಸುತ್ತದೆ ಹಾಗೂ ಕೆಲವೊಮ್ಮೆ ರಕ್ತಭೇದಿಯೂ ಕೂಡ ಆಗುತ್ತದೆ. ಕರುಳು ಒಂದು ವೇಳೆ ಶಿಥಿಲವಾಗಿದ್ದರೂ ಈ ತೊಂದರೆ ಬಾಧಿಸುತ್ತದೆ. ಆದ್ದರಿಂದ ಕರುಳಿನ ರೋಗಗಳ ಬಾಧೆ ಇರುವವರು ನಿತ್ಯ ನಿಯಮಿತವಾಗಿ ಬಿಲ್ವಫಲದ ಸೇವನೆ ಮಾಡಬೇಕು. ಒಂದು ವೇಳೆ ಪಕ್ವವಾದ ಬಿಲ್ವಫಲದ ಕಾಲ ಇರದಿದ್ದರೆ ಬಿಲ್ವದ ಕಾಯಿಯನ್ನು ಮರಳು ಅಥವಾ ಕೆಂಡದ ಬಿಸಿಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಆರಿಸಿದ ನಂತರ ಸೇವಿಸಬೇಕು. ಕಾಯಿಯ ತಿರುಳನ್ನು ಬಿಸಿಲಿನಲ್ಲಿ ಒಣಗಿಸಿ ಚೂರ್ಣ ಮಾಡಿ ಸೇವಿಸಬಹುದು. ಹೀಗೆ ಬಿಲ್ವವು ಉದರ ಹಾಗೂ ಕರುಳಿನ ರೋಗಗಳಲ್ಲಿ ಗುಣಕಾರಿಯಾಗಿದೆ. ಸರ್ವೇ ಜನೋ ಸುಖಿನೋ ಭವಂತು.